ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈಗ ನಾನು ನಿಮಗೆ ಪಂಚಾಂಗದ ಬಗ್ಗೆ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ಏನೆಲ್ಲ ಅಪ್ಡೇಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇವಾಗ ಇದಕ್ಕಿಂತ ಹಿಂದೆ ಸೆಟ್ಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ನೋಡಿದ್ದೀರಾ. ಈಗ ನೀವು ಪಂಚಾಂಗದಲ್ಲಿ ಏನೆಲ್ಲ ವಿಚಾರ ಇದೆ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಮ ಬೃಹಸ್ಪತಿ ಗುರುಕುಲ ಒಂದು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪಂಚಾಂಗ ಸೆಕ್ಷನ್ನು ಫಸ್ಟಲ್ಲೇ ಬರುತ್ತೆ. ಇದನ್ನ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ಆ್ಯಪು ಶೋ ಆಗುತ್ತೆ. ಓಕೆನಾ. ಇಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ವಿಚಾರಗಳು ತಿಳಿಯುತ್ತೆ. ಓಕೆನಾ. ಇಲ್ಲಿ ವಾರ ಆಗಿರ್ಬೋದು, ತಿಥಿ ಆಗಿರ್ಬೋದು, ನಕ್ಷತ್ರ ಆಗಿರ್ಬೋದು, ಯೋಗ ಆಗಿರ್ಬೋದು, ಕರಣ ಆಗಿರ್ಬೋದು, ಇದೆಲ್ಲದೂ ಕೂಡ ಇನ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುತ್ತೆ. ಇವಾಗ ವಾರ ಯಾವುದು ಅಂತ ಬಂದಾಗ ನಿಮಗೆ ವಾರನ ತಿಳಿಸುತ್ತೆ. ತಿಥಿ ಬಂದಾಗ ಇವಾಗಿರೋ ತಿಥಿ ಯಾವುದು ಮತ್ತು ನೆಕ್ಸ್ಟ್ ಬರೋಂಥ ತಿಥಿ ಯಾವುದು, ಇದು ಕೂಡ ನಿಮಗೆ ಅಲ್ಲೇ ಶೋ ಆಗುತ್ತೆ. ನೆಕ್ಸ್ಟ್ ಬರುವಂಥ ನಕ್ಷತ್ರ ಯಾವುದು, ಇವಾಗಿರೋ ನಕ್ಷತ್ರ ಯಾವುದು, ನೆಕ್ಸ್ಟ್ ಬರುವಂಥ ನಕ್ಷತ್ರ ಯಾವುದು, ಯೋಗ ಯಾವುದು, ಇವಾಗಿರೋ ಯೋಗ ಯಾವುದು, ನೆಕ್ಸ್ಟ್ ಇರೋಂಥ ಯೋಗ ಯಾವುದು, ಎಲ್ಲದೂ ಕೂಡ ಇದು ಸೂರ್ಯ ಉದಯಕ್ಕೆ ಸಂಬಂಧಪಟ್ಟಂಗೆ ಮಾತ್ರನೇ ಇರುತ್ತೆ. ಇವಾಗ ಸೂರ್ಯ ಉದಯದಲ್ಲಿ ಯಾವ ಒಂದು ತಿಥಿ ಹೋಗ್ತಾ ಇತ್ತು, ಯಾವ ಒಂದು ನಕ್ಷತ್ರ ಹೋಗ್ತಾ ಇದೆ, ಯಾವ ಒಂದು ಯೋಗ ಹೋಗ್ತಿದೆ, ಕರಣ ಹೋಗ್ತಿದೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಇವಾಗ 8 ಗಂಟೆಗೆ 10 ಗಂಟೆಗೆ ಕೆಲವೊಂದು ಸಲ ತಿಥಿ ಬದಲಾವಣೆ ಆಗುತ್ತೆ, ನಕ್ಷತ್ರ ಬದಲಾವಣೆ ಆಗುತ್ತೆ. ಅದನ್ನು ಇದರೊಳಗೆ ತೋರಿಸಲ್ಲ. ಜಾತಕ ಹಾಕಿದಾಗ ನಿಮಗೆ ಏನು ಟೈಮಲ್ಲಿ ಹೋಗ್ತಿದೆ ಆ ಟೈಮಲ್ಲಿ ಇರೋವಂಥ ಒಂದು ಪಂಚಾಂಗ ಬರುತ್ತೆ. ಬಟ್ ಪಂಚಾಂಗ ಅಂತ ನೋಡ್ತಿರೋರಿಗೆ, ಯಾಕೆಂದರೆ ಸುಮಾರು ಜನ ಪಂಚಾಂಗನ ನೋಡ್ತಾರೆ, ಅವರಿಗೆ ಉದಯಕ್ಕೆ ಏನೇನಿದೆ ಅದೇ ಕೂಡ ಬರಬೇಕು. ಹಾಗಾಗಿ ದಿನವಿಡೀ ಅದೇ ತೋರಿಸ್ತಾ ಇರುತ್ತೆ. ರಾತ್ರಿ 12 ಗಂಟೆ ಆದ ನಂತರ ನಿಮಗೆ ಇದು ವಿಚಾರಗಳು ಬದಲಾವಣೆ ಆಗುತ್ತೆ. ಓಕೆನಾ. ಇಷ್ಟೆಲ್ಲ ವಿಚಾರಗಳನ್ನು ಕೂಡ ಇದರೊಳಗೆ ಅಪ್ಡೇಟನ್ನು ಮಾಡಿದ್ದೀವಿ. ಓಕೆ. ಇಲ್ಲಿ ಬಂದಾಗ ನಿಮಗೆ ಇಂದು ವರ್ಷ ನಿಮಗಿಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು. ಇದರೊಳಗೆ ದೃಕ್ ಋತು, ವೇದಿಕ್ ಋತು ಅಂತ ಇರುತ್ತೆ. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ ಸಂವತ್ಸರ ಮತ್ತು ಸಂವತ್ಸರ ಬಂದು ಉತ್ತರ ಅಂತ ಇದೆ. ಇಲ್ಲಿ ಬಂದು ನೀವು ಈ ಉತ್ತರ ಅಂತ ಬಂದಾಗ ಇದು ಬಂದು ನಾರ್ತ್ ಸೈಡಲ್ಲಿ ಯೂಸ್ ಮಾಡುವಂಥದ್ದು. ಓಕೆನಾ. ನಾರ್ತ್ ಸೈಡಲ್ಲಿ ಅವರು ಯೂಸ್ ಮಾಡುವಂಥ ವಿಚಾರ, ಹಾಗಾಗಿ ಅಲ್ಲಿ ಆ ಥರ ಬರುತ್ತೆ. ಇವಾಗ ನಾವು ಸೌತಲ್ಲಿ ಬಂದಾಗ ಸಂವತ್ಸರ ಬಂದು ಪರಭವ ಸಂವತ್ಸರ ಹೋಗ್ತಾ ಇದೆ. ಹಾಗಾಗಿ ನೀವು ನೋಡಿದ್ರೆ ಸಾಕು. ನಮ್ಮಲ್ಲಿ ವೈದಿಕ ಋತುನ ಚೆಕ್ ಮಾಡ್ತೀವಿ. ವೈದಿಕ ಋತು ಬಂದಾಗ ವಸಂತ ಬರುತ್ತೆ. ಅಂದರೆ ಇವಾಗ ಯುಗಾದಿ ಆದಾಗಿಂದ ಇದು ವಸಂತ ಅಂತ ತೋರಿಸ್ತೀವಿ. ಇದಕ್ಕಿಂತ ಹಿಂದೆ ನಮಗೆ ಶಿಶಿರ ಋತು ಇತ್ತು. ಓಕೆ. ಈ ಥರ ವಿಚಾರಗಳು ನಿಮಗೆ ಒಳಗಿದೆ. ನೆಕ್ಸ್ಟ್ ಬಂದರೆ ಶುಭ ಸಮಯಗಳು. ಓಕೆನಾ. ಇವತ್ತಿನ ದಿವಸದಲ್ಲಿ ಶುಭ ಮುಹೂರ್ತಗಳು ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇರುತ್ತೆ. ಇಲ್ಲಿ ಬ್ರಹ್ಮ ಮುಹೂರ್ತ, ಪ್ರಾಪ್ತ ಸಂಧ್ಯಾ, ಅಭಿಜಿತ್ ಮುಹೂರ್ತ, ವಿಜಯ ಮುಹೂರ್ತ, ಇದೆಲ್ಲದೂ ಇದೆ. ಇದೆಲ್ಲದನ್ನು ನೀವು ಯಾವ್ದಾರ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಇದನ್ನು ಬಳಸ್ಬೋದು. ಓಕೆನಾ. ಇದನ್ನು ನೋಡಿಕೊಂಡೇ ನಿಮಗೆ ಮುಹೂರ್ತ ಕೊಡೋದು. ಓಕೆನಾ. ಇನ್ನೂ ಕೆಲವರು ಬೇರೆ ಬೇರೆ ರೀತಿ ಮುಹೂರ್ತಗಳನ್ನು ಕೊಡ್ತಾರೆ. ಓಕೆನಾ. ಇದು ಕೂಡ ಇಂಪಾರ್ಟೆಂಟೇ. ಇದರಲ್ಲಿರೋದು ಪ್ರತಿಯೊಂದು ಕೂಡ ಇಂಪಾರ್ಟೆಂಟೇ. ಇದ್ರ ಬಗ್ಗೆ ಯಾರಿಗೆ ಗೊತ್ತಿದೆ ಅವರಿಗೆ ಇದ್ರ ವಿಚಾರ ಏನು ಅನ್ನೋದು ಅರ್ಥ ಆಗುತ್ತೆ. ಇದನ್ನು ನಿಮಗೆ ಇಲ್ಲಿ ತೋರಿಸ್ಬಿಟ್ಟಿದ್ದೀವಿ. ಇಲ್ಲೇ ನೀಟಾಗಿ ತೋರಿಸುತ್ತೆ. ನೆಕ್ಸ್ಟ್ ಬಂದು ಅಶುಭ ಸಮಯ, ರಾಹು ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ, ವರ್ಜಂ, ಇದೆಲ್ಲದೂ ಕೂಡ ನಿಮಗೆ ಇಲ್ಲೇ ಶೋ ಆಗುತ್ತೆ. ಯಾವ ಸಮಯದಲ್ಲಿ ರಾಹು ಕಾಲ ಇದೆ, ಯಾವ ಸಮಯದಲ್ಲಿ ಯಮಗಂಡ ಕಾಲ ಇದೆ, ಯಾವ ಸಮಯದಲ್ಲಿ ಗುಳಿಕ ಕಾಲ ಇದೆ. ಓಕೆನಾ. ಇನ್ನು ಗುಳಿಕ ಕಾಲದಲ್ಲಿ ಒಂದು ಮಾಹಿತಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಗುಳಿಕ ಕಾಲದಲ್ಲಿ ನೀವು ಏನೇ ಒಂದು ವಿಚಾರನ ಮಾಡಿದ್ರೆ ಅದನ್ನು ಮತ್ತೆ 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 ಮಾಡ್ತೀರಾ ಅಂತ ಅರ್ಥ. ಓಕೆನಾ. ಸಾಲ ತಗೊಂಡ್ರೆ ಮತ್ತೆ ಮತ್ತೆ ಸಾಲ ತಗೊತೀರಾ ಅಂತ ಅರ್ಥ. ಓಕೆನಾ. ಏನಾರ ಒಂದು ಪ್ರಾರಂಭ ಮಾಡಿದ್ರೆ ಮತ್ತೆ ಇನ್ನೊಂದ್ಸಲಿ ಪ್ರಾರಂಭ ಮಾಡ್ತೀರಾ ಅಂತ ಅರ್ಥ. ಈ ರೀತಿ. ಓಕೆನಾ. ಗುಳಿಕ ಕಾಲದಲ್ಲಿ ನಾವೇನೇ ಮಾಡಿದ್ರೂ ಕೂಡ ಅದು ರಿಪೀಟ್ ಆಗುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಅದನ್ನು ಬೇಕಾ ಬೇಡ ಅನ್ನೋದು ಡಿಸೈಡ್ ಮಾಡ್ಕೊಂಡು ಆ ವಿಚಾರದ ಮೇಲೆ ಅದನ್ನು ನೀವು ಪ್ಲಸ್ ಆರ್ ಮೈನಸ್ ಮಾಡ್ಕೊಳ್ಳಿ. ಓಕೆನಾ. ಇದೇ ವಿಚಾರ ನಿಮಗೆ ಪ್ಲಸ್ಸು ಆಗ್ಬೋದು, ಇದೇ ವಿಚಾರ ನಿಮಗೆ ಮೈನಸ್ಸು ಕೂಡ ಆಗ್ಬೋದು. ಓಕೆನಾ. ಇದನ್ನು ಗಮನದಲ್ಲಿಟ್ಕೊಂಡು ಮಾಡಿ. ಇವೆಲ್ಲ ಒಂದು ಸೀಕ್ರೆಟ್. ಓಕೆನಾ. ತರಗತಿಯಲ್ಲಿ ನಾವು ಇದಕ್ಕಿಂತ ಜಾಸ್ತಿನೇ ವಿಚಾರಗಳನ್ನು ಹೇಳ್ಕೊಟ್ಟಿರ್ತೀವಿ. ಜಸ್ಟ್ ನಿಮಗೆಲ್ಲ ಒಂದು ವಿಚಾರ ತಿಳಿಯಲಿ ಅಂತ. ಪಂಚಾಂಗದಲ್ಲಿ ಇನ್ನೊಂದು ವಿಚಾರ ಇದೆ. ಏನಪ್ಪ ಅಂತ ಅಂದರೆ, ಪ್ರತಿ ದಿವಸ ನಿಮ್ಮ ವಾಟ್ಸಪ್ ಸ್ಟೇಟಸ್ಸಿಗೆ ಈ ದಿವಸದ ಪಂಚಾಂಗದ ಮಾಹಿತಿ ಪೋಸ್ಟರ್ನ ಹಾಕೋಬೋದು. ತುಂಬ ಕಡೆ ಟ್ರೆಂಡ್ ಹೋಗ್ತಾ ಇದೆ ಡೈಲಿ ಪಂಚಾಂಗ ಪೋಸ್ಟರ್ನ ಸ್ಟೇಟಸ್ಸಿಗೆ ಹಾಕೊಳ್ಳುವಂಥದ್ದು. ಹಾಗಾಗಿ ಅದೇ ರೀತಿಯೇ ನಿಮಗೆ ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಸ್ಟೇಟಸ್ಸಿಗೆ ಹಾಕೊಳ್ಳೋ ರೀತಿ ಒಂದು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ಮೇಲ್ಗಡೆ ಬೃಹಸ್ಪತಿ ಗುರುಕುಲಂ ಪಕ್ಕದಲ್ಲಿ ಒಂದು ಕ್ಯಾಮ್ರಾ ಐಕಾನ್ ಇದೆ. ಈ ಒಂದು ಕ್ಯಾಮ್ರಾ ಐಕಾನ್ನ ನೀವು ಕ್ಲಿಕ್ ಮಾಡಿ
ಇದ್ರೊಳಗೆ ಬಂದು ಸೇವ್ ಪ್ರೀಮಿಯಂ ಪೋಸ್ಟರ್ ಅಂತ ಇದೆ, HD ಅಂತ ಇದೆ. ಓಕೆನಾ? ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಈ ದಿನದ ಪಂಚಾಂಗ ಪೋಸ್ಟರು ಸೇವ್ ಆಗುತ್ತೆ. ಇವಾಗ ನೋಡಿ, ಇಲ್ಲೊಂದು ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಪಂಚಾಂಗ ಪೋಸ್ಟರ್ ಸೇವ್ ಆಗುತ್ತೆ ನಿಮ್ಮ ಒಂದು ಗ್ಯಾಲರಿಯಲ್ಲಿ. ಇದೇ ರೀತಿ ನೀವು ಇದರೊಳಗೆ ಲಾಂಗ್ ಸ್ಕ್ರೀನ್‌ಶಾಟ್ ಅನ್ನೋದು ಒಂದಿದೆ. ಸೇವ್ ಟು ಗ್ಯಾಲರಿ ಲಾಂಗ್ ಸ್ಕ್ರೀನ್‌ಶಾಟ್ ಅಂತ. ಇದು ಬಂದು ಇಲ್ಲಿ ಏನು ತೋರಿಸ್ತಿದೆಯಲ್ಲ, ಈ ಒಂದು ಪಂಚಾಂಗದ ಕಂಪ್ಲೀಟ್ಲಿ ಇಷ್ಟು ಕೂಡ ನಿಮಗೆ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅದು ಯಾವ ರೀತಿ ಬರುತ್ತೆ ಅನ್ನೋದು. ಇವಾಗ ಇದು ಗ್ಯಾಲರಿ ನಾನು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಓಕೆನಾ? ಇದು ಬಂದು ಕಂಪ್ಲೀಟ್ ಆದಂಥ ಒಂದು ಸ್ಕ್ರೀನ್‌ಶಾಟು ನಿಮಗೆ ಸಿಗುತ್ತೆ. ಓಕೆನಾ? ಇದು ಲಾಂಗ್ ಸ್ಕ್ರೀನ್‌ಶಾಟನ್ನು ಕ್ಲಿಕ್ ಮಾಡಿದಾಗ ಇದಿಷ್ಟು ಬರುತ್ತೆ. ಇದನ್ನು ಕೂಡ ನೀವು ಬೇರೆಯವರಿಗೆ ಶೇರ್ ಮಾಡ್ಬೋದು. ಇನ್ನೊಂದು ಬಂದು ನಿಮಗೆ ಸ್ಟೇಟಸ್‌ಗೆ ಹಾಕೊಳ್ಳೋ ಥರ ಒಂದು ಪೋಸ್ಟರನ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಅದು ಈ ರೀತಿ ಇರುತ್ತೆ. ಓಕೆನಾ? ನೋಡೋಕ್ಕೆ ತುಂಬ ಯೂನಿಕ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಇದೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ರತಿ ದಿವಸ ನಿಮ್ಮ ಒಂದು ಸ್ಟೇಟಸ್ಸಿಗೆ ನೀವು ಇದು ಹಾಕ್ಕೊಬೋದು. ಇಲ್ಲಿ ದಿನದ ಪಂಚಾಂಗ ಅಂತ ಪೋಸ್ಟರ್ ಬರುತ್ತೆ. ಇದರೊಳಗೆ ವಾರ, ಸಂವತ್ಸರ, ಆಯನ, ಋತು, ಮಾಸ, ಪಕ್ಷ ಇದೆಲ್ಲದೂ ಕೂಡ ಬರುತ್ತೆ. ಓಕೆನಾ? ತಿಥಿ, ನಕ್ಷತ್ರ, ಯೋಗ, ಕರಣ ಏನಿದೆ, ಯಮಗಂಡ ಕಾಲ ಎಲ್ಲದೂ ಕಂಪ್ಲೀಟಾಗಿ ಬರುತ್ತೆ. ಮತ್ತು ಕೆಳಗಡೆ ನಿಮ್ಮ ಒಂದು ಡೀಟೇಲ್ಸು ಕೂಡ ಹಾಕ್ಕೋಬೋದು. ಓಕೆನಾ? ಇಲ್ಲೂ ಕೂಡ ನಿಮಗೆ ರಾಶಿ ಕುಂಡಲಿ ಕೂಡ ಬರುತ್ತೆ. ಓಕೆನಾ? ಇದು ನೀವು ಡೈಲಿ ಒಂದು ಪೇಜನ್ನು ಬೇಕಾದ್ರೆ ನಿಮ್ಮ ಸ್ಟೇಟಸ್ಸಿಗೆ ಹಾಕೊಳ್ಳೋ ಥರ ಇದು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದು ಕೂಡ ನಿಮಗೆ ಬೆನಿಫಿಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಬಂದು ತಿಂಗಳು ಬಂದಾಗ ನಿಮಗೆ ಇಲ್ಲಿ ಪಂಚಾಂಗ ಮಂತ್ ಬರುತ್ತೆ. ಪಂಚಾಂಗ ಮಂತಲ್ಲಿ ನಿಮಗೆ ಕೆಳಗಡೆ ವಿಶೇಷ ದಿನಗಳು ಅನ್ನೋದನ್ನು ಕೊಟ್ಟಿದ್ದೀನಿ. ಈ ಫೀಚರ್ಸು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂತಂದರೆ, ಈ ತಿಂಗಳಲ್ಲಿ ಅಮಾವಾಸ್ಯೆ ಯಾವತ್ತಿದೆ, ಹುಣ್ಣಿಮೆ ಯಾವತ್ತಿದೆ, ಏಕಾದಶಿ ಎಷ್ಟು ಸಲ ಬರುತ್ತೆ, ಪ್ರದೋಷ ಎಷ್ಟು ದಿವಸ ಬರುತ್ತೆ ಅನ್ನೋದೆಲ್ಲ ನಿಮಗೆ ಇಲ್ಲಿ ಡೀಟೇಲಾಗಿ ಕೊಟ್ಬಿಟ್ಟಿದ್ದೀವಿ. ಓಕೆನಾ? ಇದನ್ನು ನೋಡ್ಕೊಂತೀರ ಆರಾಮಾಗಿ ಆವತ್ತಿನ ದಿವಸ ನೀವು ಇದನ್ನು ಮಾಡ್ಕೋಬೋದು. ಓಕೆನಾ? ಇವಾಗ ಯಾರು ಪ್ರದೋಷಕ್ಕೆ ಸಂಬಂಧಪಟ್ಟಿದ್ದು ಪೂಜೆ ಪುನಸ್ಕಾರ ಮಾಡ್ತಿರ್ತೀರ ಪ್ರದೋಷ ಸಮಯದಲ್ಲಿ, ನಿಮಗೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಪೂಜಾರಿಗಳಿಗೂ ಅರ್ಚಕರಿಗೂ ಎಲ್ಲರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಅಸ್ಟ್ರಾಲಜರ್ಸ್‌ಗೂ ಇದು ಹೆಲ್ಪ್ ಆಗೋ ಲೆವೆಲಿಗೆ ನಾವು ಈ ಆ್ಯಪನ್ನ ಮಾಡಿರೋವಂಥದ್ದು. ಪ್ರತಿಯೊಬ್ಬರಿಗೂ ಇದು ಬೇಕಾಗುತ್ತೆ. ಅಷ್ಟು ಚೆನ್ನಾಗಿ ಅಷ್ಟು ಒಂದು ವಿಚಾರಗಳು ಇದರೊಳಗಿದೆ. ಇನ್ನೂ ಕೊಡೋಣ, ಇನ್ನೂ ಬರುತ್ತೆ. ಓಕೆನಾ? ಮುಂದೆ ಅಪ್ಡೇಟ್ ಆಗ್ತಾ ಬರುತ್ತೆ. ನಿಮಗೇನು ಬೇಕು ಕೇಳಿ, ಅದೇ ರೀತಿಯೇ ಬೇಕಾದ್ರೆ ಇದರೊಳಗೆ ಕೆಲವೊಂದು ವಿಚಾರಗಳನ್ನ ಹಾಕೋಣ. ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ನೋಡ್ಕೊಂಡು ಅದ್ರ ಮೇಲೆ ನಾನು ಕನ್ಸಿಡರ್ ಮಾಡಿ ಇದರೊಳಗೆ ಅದನ್ನು ಕೊಡ್ತಾ ಹೋಗ್ತೀನಿ. ಇವಾಗ ಷಷ್ಠಿ ಇವಾಗ ಕೆಲವರು ಮಾಡ್ತಾರೆ. ಹಾಗಾಗಿ ಷಷ್ಠಿ ಯಾವತ್ತು ಬರುತ್ತೆ ಅಂತ ತೋರಿಸಿದ್ದೀವಿ. ಚೌತಿ ಇದೆ, ಮಾಸ ಶಿವರಾತ್ರಿ ಇದೆ, ಮತ್ತು ಸಂಕಷ್ಟ ಚತುರ್ಥಿ ಇದೆ. ಈ ವಿಚಾರಗಳೆಲ್ಲದೂ ಕೂಡ ಪ್ರತಿಯೊಬ್ಬರಿಗೂ ಬೇಕಾದಂಥ ವಿಚಾರಗಳು ಇದರೊಳಗಿದೆ. ಇನ್ನೂ ಏನಾದ್ರು ಬೇಕು ಸರ್ ಇದ್ರೊಳಗೆ ಇನ್ನೂ ಸ್ವಲ್ಪ ಇದನ್ನು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದರೆ ಖಂಡಿತ ನಾನು ಅದನ್ನು ಆ್ಯಡ್ ಮಾಡೋಣ. ನೋ ಪ್ರಾಬ್ಲಮ್. ಏನೇ ವಿಚಾರ ಇದ್ರೂ ನನಗೆ ತಿಳಿಸಿ, ನಾನು ಅದನ್ನು ಇದರೊಳಗೆ ಆ್ಯಡ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ಬಂದಾಗ ನಿಮಗೆ ಹೋರ ಕೊಟ್ಟಿದ್ದೀವಿ. ಹೋರದಲ್ಲಿ ಬಂದು ಹಗಲು ಹೋರ, ರಾತ್ರಿ ಹೋರ ಅಂತ ಬರುತ್ತೆ. ಇವಾಗ ನಿಮಗೆ ಸೂರ್ಯ ಉದಯಕ್ಕೆ ಇವತ್ತು ವಾರ ಅಂತ ತಗೊಳ್ಳಿ. ಇವತ್ತು ಶುಕ್ರವಾರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಮೊದಲ ಹೋರ ಬಂದು ಶುಕ್ರ ಹೋರ ಇರುತ್ತೆ. ಓಕೆನಾ? ಆನಂತರ ಬುಧ, ಆನಂತರ ಚಂದ್ರ, ಶನಿ ಈ ರೀತಿ ಹೋರ ಬದಲಾವಣೆ ಆಗ್ತಾ ಹೋಗುತ್ತೆ. ಈ ಹೋರದಲ್ಲೂ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ, ನಿಮಗೆ ಈಗ ಆ್ಯಕ್ಚುಲಿ ಈ ಒಂದು ಅಪ್ಲಿಕೇಶನ್ ಬಂದು ಫಲಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ನಿಮಗೆ ಫಲಜ್ಯೋತಿಷನ ತಿಳಿಸ್ಕೊಡುತ್ತೆ. ಈ ಒಂದು ಹೋರದಲ್ಲಿ ಏನೆಲ್ಲ ಮಾಡ್ಬೋದು ನಾವು ಅನ್ನೋದು ಇದರೊಳಗೆ ತೋರಿಸ್ತಾ ಇದೆ, ನೋಡ್ಬೋದು. ಶುಕ್ರನ ಹೋರ ಇದೆ ಬೆಳಗಿನ ಜಾವ. ಈ ಒಂದು ಹೋರದಲ್ಲಿ ಏನೆಲ್ಲ ಮಾಡ್ಬೋದು ಈ ಸಮಯದಲ್ಲಿ. ಸೇಮ್ ಇದೇ ಹೋರ ಮತ್ತೆ ಮಧ್ಯಾಹ್ನ ಬರುತ್ತೆ, ಇದೇ ಹೋರ ಮತ್ತೆ ರಾತ್ರಿನೂ ಕೂಡ ಬರುತ್ತೆ. ಓಕೆನಾ? ಆ ಸಮಯದಲ್ಲೂ ಕೂಡ ನೀವು ಶುಕ್ರನಿಗೆ ಸಂಬಂಧಪಟ್ಟಿದ್ದ ವಿಚಾರಗಳನ್ನು ಮಾಡಿದ್ರೆ ಸಕ್ಸಸ್ ಆಗ್ತೀರಾ. ಓಕೆನಾ? ಇವಾಗ ಶುಕ್ರನಿಗೆ ಸಂಬಂಧಪಟ್ಟಂತ ಅಂತ ಬಂದಾಗ ನೀವು ಇಲ್ಲಿ ಏನಾದ್ರು ಒಂದು ವಿಚಾರ ವಸ್ತುಗಳನ್ನು ಅಥವಾ ಬಟ್ಟೆನೋ ಏನೋ ತಗೊಳ್ಬೇಕಂತ ಅಂದ್ಕೊಂಡಿದ್ದೀರ ಅಂದ್ಕೊಳ್ಳಿ. ಈ ಸಮಯಕ್ಕೆ ಕರೆಕ್ಟಾಗಿ ಹೋಗಿ ತೊಗೊಬನ್ನಿ. ಓಕೆನಾ? ಇವಾಗ ಬೆಳಗ್ಗೆ ಹೋಗೋಕ್ಕಾಗಲ್ಲಪ್ಪ, ಬೆಳಗ್ಗೆ ಅಂಗಡಿ ರಜೆ ಇರುತ್ತೆ, ಅಂಗಡಿ ಓಪನ್ ಇರೋಲ್ಲ, ನಾನು ಮಧ್ಯಾಹ್ನ ಹೋಗ್ಬೋದು. ಓಕೆನಾ? ಸೇಮ್ ಮಧ್ಯಾಹ್ನ ನಿಮಗೆ ಇಲ್ಲಿ ನೋಡ್ಬೋದು. ಹೀಗೆ ನೀವು ಬನ್ನಿ. 1 ಗಂಟೆ 13:27 ಅಂತೇನಿದೆಯಲ್ಲ, ಇದು ಬಂದು 1 ಗಂಟೆ 27 ನಿಮಿಷಕ್ಕೆ ಮತ್ತೆ ಈ ಶುಕ್ರವಾರ ಸ್ಟಾರ್ಟ್ ಆಗುತ್ತೆ. ಇದು 1 ಅವರ್ ಇರುತ್ತೆ. 2 ಗಂಟೆ 27 ನಿಮಿಷದವರೆಗೂ. ಈ ಸಮಯದಲ್ಲಿ ನೀವು ಹೋಗಿ ಒಂದು ಬಟ್ಟೆನ ತಗೊಬರೋವಂಥದ್ದು ಅಥವಾ ಶುಕ್ರನಿಗೆ ಸಂಬಂಧಪಟ್ಟಂಥ ಕಾರಕತ್ವಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಯೂಸ್ ಮಾಡುವಂಥದ್ದನ್ನು ಮಾಡ್ಕೊಬನ್ನಿ. ತುಂಬ ಚೆನ್ನಾಗಿ ಸಕ್ಸಸ್ ಆಗ್ತೀರ. ಯಾವುದೇ ವಿಚಾರ ಆಗಿರಲಿ. ಬುಧವಾರನೂ ಬರುತ್ತೆ. ಓಕೆನಾ? ಶುಕ್ರವಾರದಲ್ಲಿ ಬುಧವಾರನೂ ಬರುತ್ತೆ. ಇಲ್ಲೂ ಕೂಡ ನೀವು ಏನು ವಿಚಾರ ಮಾಡ್ಬೇಕಂತಿದ್ದೀರಾ, ನೀವು ಇವಾಗ ಏನೋ ಒಂದು ಲೆಕ್ಕಾಚಾರದ ವಿಚಾರವಾಗಿ ಏನೋ ಮಾಡ್ತಿದ್ದೀರಾ ಅಂತಂದರೂ ಕೂಡ ನಿಮಗಿದು ಎಲ್ಪ್ ಮಾಡುತ್ತೆ.
ಓಕೆನಾ. ಒಂದು ಬುಕ್ಸ್ ತರಬೇಕು, ಒಂದು ಪೆನ್ ತರಬೇಕು, ಬುಧವಾರದಲ್ಲಿ ನೀವು ಬನ್ನಿ. ನಿಮಗೆ ಅದೆಲ್ಲ ಬೆನಿಫಿಟ್ ಕೊಡುತ್ತೆ ಅಂತ ಅರ್ಥ. ಏನೋ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು ಏನೋ ತರಕ್ಕೆ ಹೋಗ್ತಾ ಇದೀವಿ, ಬುಧವಾರದಲ್ಲಿ ತಗೊಬನ್ನಿ, ಒಳ್ಳೆ ವ್ಯಾಪಾರ ಆಗುತ್ತೆ. ಇನ್ನೊಂದು ವಿಚಾರ, ಇವಾಗ ಯಾರಾದ್ರು ಒಬ್ರು ನಿಮ್ಮ ಹತ್ರ ಕೇಳಕ್ಕೆ ಬರ್ತಾರೆ, ಇವಾಗ ಇದೆಲ್ಲ ಅಸ್ಟ್ರಾಲಜರ್ಗೆ ಸಂಬಂಧಪಟ್ಟಿದ್ದು. ಈ ಸಮಯಕ್ಕೆ ಯಾರು ಬರ್ತಾರೆ, ಇವಾಗ 11 ಗಂಟೆ 17 ನಿಮಿಷಕ್ಕೆ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಈ ಸಂದರ್ಭದಲ್ಲಿ ಯಾವ ಹೋರ ಇದೆಯಪ್ಪ ಅಂತಂದರೆ ಗುರುವಾರ ಇದೆ. ಓಕೆನಾ. ಈ ಗುರುವಾರದಲ್ಲೇ ನಾನು ನಿಮಗೆ ಟೀಚ್ ಮಾಡ್ತಿದ್ದೀನಿ. ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಆಟೋಮೆಟಿಕ್ ಆಗಿ ಆ ಹೋರದ ಒಂದು ತತ್ವನ ಅದು ತಗೊಳುತ್ತೆ. ಸರಿನಾ. ಇವಾಗ ಇಲ್ಲಿಗೆ ಏನು ಕೊಟ್ಟಿದ್ದೀನಿ ನೋಡಿ, ಇದರೊಳಗೆ ಕಲಿಕೆ, ಆಧ್ಯಾತ್ಮಿಕತೆ, ಹಣಕಾಸು, ಮಕ್ಕಳು ಇದನ್ನಂತ ತೋರಿಸ್ತಿದೆ. ಇಲ್ಲಿ ಕಲಿಕೆ, ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಜ್ಯೋತಿಷ್ಯದ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ. ಗುರು ಬಂದು ಜ್ಯೋತಿಷ್ಯದ ಕಾರಕ, ಕಲಿಕೆಗೆ ಕಾರಕ, ವಿದ್ಯೆಗೆ ಕಾರಕ. ಹಾಗಾಗಿ ನಿಮಗಿದು ಯಾವ ರೀತಿ ಹೆಲ್ಪ್ ಆಗುತ್ತಪ್ಪ ಅಂತಂದರೆ, ಯಾರೊಬ್ಬ ವ್ಯಕ್ತಿ ಈ ಸಂದರ್ಭಕ್ಕೆ ನಿಮಗೆ ಕೇಳಕ್ಕೆ ಬಂದಿದ್ದಾನೆ ಅಂತಂದರೆ, ಈ ಹೋರನ ನೋಡ್ಕೊಳ್ಳಿ. ಈ ಹೋರ ಯಾವುದು ಹೋಗ್ತಾ ಇದೆ ಅದ್ರ ಬಗ್ಗೆ ಅವ್ರು ಕೇಳಕ್ಕೆ ಬಂದಿರ್ತಾರೆ. ಇವಾಗ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿದ್ದೀನಿ. ನಾನು ಈ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ್ದ್ರ ಬಗ್ಗೆ, ನಿಮಗೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಕಲಿಕೆ. ಓಕೆನಾ. ಹಾಗಾಗಿ ನಿಮಗೆ ಇದೆಲ್ಲದೂ ಕೂಡ ಹೆಲ್ಪ್ ಆಗುತ್ತೆ. ಈ ರೀತಿ ನೀವು ಟೀಚ್ ಮಾಡೋಕ್ಕೆ ಅಥವಾ ಈ ರೀತಿ ನೀವು ಪ್ರೊಡಕ್ಷನ್ ಮಾಡೋಕ್ಕೆ ನೀವು ಯೋಚನೆ ಮಾಡಿ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಮತ್ತು ಇನ್ನೊಬ್ಬರು ಕೂಡ ಪರ್ಫೆಕ್ಟಾಗಿ ನೀವು ಫಲಜ್ಯೋತಿಷನ ಹೇಳ್ಬೋದು. ತುಂಬ ಜನ ದೊಡ್ಡ ದೊಡ್ಡ ಅಸ್ಟ್ರಾಲಜರ್ಸು ಇದನ್ನು ಉಪಯೋಗಿಸ್ತಾರೆ. ಓಕೆನಾ. ಆ ವ್ಯಕ್ತಿ ಬರೋವಂಥ ಹೋರ ಯಾವುದು, ಓಕೆನಾ. ಇವಾಗ ಹೋಗ್ತಿರೋಂಥ ಹೋರ ಯಾವುದು ಅಂತ ನೋಡ್ಕೊತಾರೆ. ಆ ವ್ಯಕ್ತಿ ಆ ಸಮಯಕ್ಕೆ ಬರ್ತಾನೆ. ಆ ಸಮಯಕ್ಕೆ ಬಂದಾಗ, ನೋಡಪ್ಪ ನೀನು ಈ ವಿಚಾರ ಕೇಳಕ್ಕೆ ಬಂದಿದ್ಯಾ ತಾನೇ, ಈ ವಿಚಾರ ನಿನ್ನ ಮನಸ್ಸಲ್ಲಿ ಇದೆ ತಾನೇ, ಇದನ್ನು ನೀವು ಕೇಳಕ್ಕೆ ಬಂದಿದ್ದೀರಾ ಈ ವಿಚಾರಗಳಲ್ಲಿ ಅಂದರೆ ಒಂದು 3-4 ವಿಚಾರಗಳನ್ನು ಅವ್ರು ಹೇಳ್ತಾರೆ. ಹೌದು ಸರ್, ನಾನು ಇದರೊಳಗೆ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಖುಷಿ ಆಗುತ್ತೆ. ಓಹ್, ನಾನು ಏನು ಹೇಳ್ದಲ್ಲ ಇವ್ರು ಹೇಳ್ಬಿಟ್ರಲ್ಲ ಅಂತ. ಆ ರೀತಿ ವಿಚಾರಗಳನ್ನು ನೀವು ಹೇಳಬೇಕು ಅಂತಂದರೆ ಹೋರನೂ ಕೂಡ ಉಪಯೋಗಿಸ್ಬೋದು. ಈ ಹೋರದಲ್ಲಿ ಬರೀ ಹೋರ ಮಾತ್ರ ಕೊಟ್ಟಿಲ್ಲ, ಇದುವರೆಗೂ ಯಾವ ಆ್ಯಪಲ್ಲೂ ಬಂದಿಲ್ಲ. ಆ ರೀತಿ ಒಂದು ಸಬ್ಜೆಕ್ಟ್ ವಿಚಾರನ ಇದ್ರೊಳಗೆ ತಂದಿದ್ದೀನಿ. ಸೂಕ್ಷ್ಮ ಹೋರನ ಇದ್ರೊಳಗೆ ಹಾಕಿದ್ದೀವಿ. ಓಕೆನಾ. ಸೂಕ್ಷ್ಮ ಹೋರದ ಬಗ್ಗೆ ಇದುವರೆಗೂ ಯಾರೂ ಹೇಳಿಲ್ಲ, ಮತ್ತು ಇದುವರೆಗೂ ನಿಮಗೆ ಎಲ್ಲೂ ಕೂಡ ಯಾವ ಆ್ಯಪಲ್ಲೂ ಕೂಡ ಸಿಗಲ್ಲ ಅಂಥ ಒಂದು ವಿಚಾರನ, ಸೂಕ್ಷ್ಮ ಹೋರನ ಇದರೊಳಗೆ ಹಾಕಿದ್ದೀನಿ. ಇವೆಲ್ಲ ನೋಡಿ, ಸೂಕ್ಷ್ಮ ಹೋರದಲ್ಲೂ ಕೂಡ ನಿಮಗೆ ಗುರುನೇ ಹೋಗ್ತಾ ಇದೆ. ಓಕೆನಾ. ಗುರು ಅಂತಂದ್ರೇ ಟೀಚ್. ನಾನು ನಿಮಗೆ ಟೀಚ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಇದೆಲ್ಲ ಮ್ಯಾಜಿಕ್. ಓಕೆನಾ. ಪ್ರಕೃತಿ ನಮ್ಮನ್ನು ಆ ರೀತಿ ಸಪೋರ್ಟ್ ಮಾಡ್ತಾ ಇರುತ್ತೆ, ನಮ್ಮ ಒಂದು ಕಾರ್ಯಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಈ ಸಂದರ್ಭಕ್ಕೆ ಇದನ್ನು ಮಾಡಬೇಕು ಅನ್ನೋ ವಿಚಾರನ ಅದು ಆಟೋಮೆಟಿಕ್ಕಾಗಿ ಆ ಒಂದು ವ್ಯಕ್ತಿ ತಲೆಗೆ ಅದು ಬರುತ್ತೆ. ಅಂದರೆ ಆ ಕಾಸ್ಮಿಕ್ ಎನರ್ಜಿ ಅನ್ನೋದು ನಮ್ಮ ಸುತ್ತಲೂ ವರ್ಕ್ ಆಗ್ತಾ ಇರುತ್ತೆ. ಹಾಗಾಗಿ ಹೋರ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ನೀವು ಬಳಸಿ ಇನ್ನೊಬ್ಬರಿಗೆ ಫಲಜ್ಯೋತಿಷನ ಹೇಳ್ಬೋದು. ನೀವು ಇಂಥ ವಿಚಾರಕ್ಕೆ ಬಂದಿದ್ದೀರಾ ಅಂತ ನಾವು ಹೇಳ್ಬೋದು. ಹಾಗಾಗಿ ನಿಮಗೆ ಇದು ಇಷ್ಟೇ ಅಲ್ಲ, ಇದಕ್ಕೆ ಕಾರಕಗಳು ಬರುತ್ತೆ. ಓಕೆನಾ. ಇದಕ್ಕೆ ಸಂಬಂಧಪಟ್ಟಂಥ ಕಾರಕಗಳನ್ನು ನೀವು ಸೇರಿಸ್ಕೊಂಡು ಹೇಳ್ಬೋದು. ಬರೀ ಇಷ್ಟೇ ಹೇಳಬೇಕಾ? ಇಲ್ಲ, ಇಲ್ಲೇನು ಸ್ವಲ್ಪ 4-5 ವಿಚಾರನ ಕೊಟ್ಟಿರ್ಬೋದು. ನಿಮಗಿದು ಅರ್ಥ ಆಗೋಕ್ಕೋಸ್ಕರ ಅಷ್ಟೇ. ಇದರೊಳಗೆ ನೀವು ಗುರು ಕಾರಕಗಳನ್ನು ಸೇರಿಸ್ಕೊಂಡು ನೀವಿನ್ನೂ ಡೆವಲಪ್ ಮಾಡಿ ನೀವು ಹೇಳ್ಬೋದು. ಅದು ನಿಮ್ಮ ಒಂದು ಚಾಣಾಕ್ಷತನಕ್ಕೆ ಬಿಟ್ಟಿದ್ದು. ನೆಕ್ಸ್ಟು ಬಂದು ರಾತ್ರಿ ಹೋರನೂ ಕೂಡ ಇದೆ. ಇಲ್ಲೂ ಕೂಡ ನೀವು ರಾತ್ರಿ ಹೊತ್ತು ಸಂಜೆ 6 ಗಂಟೆ ಆದ ನಂತರ ಇದು ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ಬಂದು ಚೌಗಡಿಯದಲ್ಲೂ ಕೂಡ ಇಲ್ಲಿ ಕೂಡ ನಿಮಗೆ ಮುಹೂರ್ತಗಳಿಗೆ ಸಂಬಂಧಪಟ್ಟಂಥ ವಿಚಾರ ಇದು. ಓಕೆನಾ. ಇಲ್ಲಿ ಸಾಮಾನ್ಯ ಅಂತ ಏನಿದೆಯಲ್ಲ, ಚರ ಅಂತ, ಇದು ಬಂದು ನೀವೆಲ್ಲರೂ ಪ್ರಯಾಣ ಮಾಡಬೇಕಾದ್ರೆ ಇಂಥದಕ್ಕೆ ಇದು ಹೆಲ್ಪ್ ಆಗುತ್ತೆ. ಶುಭ ಅಂತ ಇದು ಬಂದು ನಿಮಗೆ ವ್ಯಾಪಾರ, ವಾಣಿಜ್ಯ, ಆರ್ಥಿಕ ವಿಚಾರಗಳು ಇಂಥದಕ್ಕೆ ನೀವು ಕೊಡ್ಬೋದು. ಅಮೃತ ಕಾಲ ಅಂತ ಇದೆ. ಓಕೆನಾ. ಇದು ಕೂಡ ತುಂಬ ಒಳ್ಳೆಯದು. ಎಲ್ಲ ಥರದ ಮಂಗಳ ಕಾರ್ಯಗಳನ್ನು ಮಾಡೋವಂಥ ಒಂದು ವಿಚಾರ ಇದರೊಳಗಿದೆ. ಈ ಸೀಕ್ರೆಟ್ ವಿಚಾರಗಳನ್ನು ಇಟ್ಕೊಂಡು ನೀವು ಬೇರೆಯವರಿಗೆ ಒಂದು ಮುಹೂರ್ತನ ಕೊಡ್ಬೋದು. ಈ ಸಂದರ್ಭದಲ್ಲಿ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ. ಇದೇ ಸಂದರ್ಭದಲ್ಲಿ ಈ ಸಮಯದಲ್ಲೇ ನೀವು ಇನ್ನೊಂದು ನೋಡಬೇಕು, ರಾಹು ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಇದೆಲ್ಲದನ್ನು ಸ್ವಲ್ಪ ಚೆಕ್ ಮಾಡಿ, ವರ್ಜಮ್ ಚೆಕ್ ಮಾಡಿ. ಯಾಕೆ ಅಂತಂದರೆ ಇದೆಲ್ಲ ತುಂಬ ಇಂಪಾರ್ಟೆಂಟು. ಇಲ್ಲಿದೆ ನೋಡಿ ಕೆಳಗಡೆ. ಇದು ಕೂಡ ಆ ಸಮಯದಲ್ಲಿ ಇರಬಾರ್ದು. ಇದು ಇಲ್ದಲೇ ಇರೋ ಸಮಯದಲ್ಲಿ ನೀವು ಮುಹೂರ್ತ ನೋಡಿ ಕೊಡಬೇಕಾಗತ್ತೆ. ಓಕೆನಾ. ಕೆಲವೊಂದು ಸಲ ಇದು ಮತ್ತು ಮುಹೂರ್ತ ಸೇಮ್ ಟೈಮಲ್ಲೇ ಬರ್ಬೋದು. ಹಾಗಾಗಿ ನಿಮ್ಮ ಹತ್ರ ಮತ್ತೆ ಪ್ರಶ್ನೆ ಕೇಳ್ತಾರೆ ಜನ, ಸರ್ ಈ ಸಮಯದಲ್ಲಿ ರಾಹು ಕಾಲ ಇದೆ, ನೀವು ಆ ಸಮಯದಲ್ಲಿ ಮುಹೂರ್ತ ಕೊಟ್ಟಿದ್ದೀರಾ ಅಂತಾರೆ. ಯಾಕೆಂದರೆ ಅವ್ರಿಗೆ ಅರ್ಥ ಆಗಲ್ಲ ವಿಚಾರ ಏನು ಅನ್ನೋದು. ಹಾಗಾಗಿ ಜನಗಳಿಗೆ ತಕ್ಕಂಗೆ ನೀವು ಕೂಡ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಹೇಳ್ಬೇಕಾಗತ್ತೆ. ಓಕೆನಾ. ಒಳ್ಳೆ ಮುಹೂರ್ತ ಇದ್ದರೂ ಕೂಡ ಅದು ರಾಹು ಕಾಲದಲ್ಲಿ ಬಂದರೂ ಕೂಡ ನೀವು ಅದನ್ನು ಕೊಡೋಕ್ಕೆ ಹೋಗಬೇಡಿ. ಅದು ಸುಮ್ಮನೆ ಪ್ರಶ್ನೆ ಮಾಡ್ತಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ. ನೆಕ್ಸ್ಟ್ ಬಂದು ಲಗ್ನ.
ಇಲ್ಲೂ ಕೂಡ ನಿಮಗೆ ಪ್ರಸ್ತುತ ಲಗ್ನ ಯಾವ್ದು ಹೋಗ್ತಾ ಇದೆ ಅನ್ನೋದನ್ನ ನಿಮಗಿಲ್ಲಿ ತಿಳಿಸ್ಕೊಡುತ್ತೆ. ಇದು ಕೂಡ ಹೆಲ್ಪ್ ಆಗುತ್ತೆ. ಅಸ್ಟ್ರಾಲಜರ್ಸ್‌ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ. ರಾತ್ರಿ ಅವರ ಹಗಲು ಸಾರಿ ಚೌಗಡಿಯ ಬಂದು ರಾತ್ರಿದು ಕೂಡ ಇದೆ, ಹಗಲಿಂದು ಕೂಡ ಇದೆ. ಇದಿಷ್ಟು ಬಂದು ಪಂಚಾಂಗಕ್ಕೆ ಸಂಬಂಧಪಟ್ಟಿದ್ದು. ನೋಡಿ ಇಷ್ಟೆಲ್ಲ ನೋಡಿದ್ರಿ ಪಂಚಾಂಗದಲ್ಲಿ ಏನೆಲ್ಲ ವಿಚಾರ ಕೊಟ್ಟಿದ್ದೀವಿ ಅಂತ. ಇನ್ನೂ ಡೆವಲಪ್ ಮಾಡೋಣ. ಇನ್ನೂ ಏನೇನು ವಿಚಾರಗಳಿದ್ದಾವೆ ಅದೆಲ್ಲದೂ ಇದರೊಳಗೆ ಬರುತ್ತೆ. ಏನಾರು ವಿಚಾರಗಳಿದ್ರೆ ನೀವು ತಿಳಿಸ್ಕೊಡ್ಬೋದು. ನಾನು ನಿಮಗೆ ಅದನ್ನು ಮಾಡಿಕೊಡ್ತೀನಿ. ಹಾಗೆ ಈ ಅಪ್ಲಿಕೇಶನ್ ಯಾರೆಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಕೆಳಗಡೆ ತೋರಿಸಿದಂಥ ನಂಬರಿಗೆ ನೀವು ಕರೆ ಮಾಡಿ, ವಾಟ್ಸಪ್ ಮಾಡಿ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ನೀವು ಅದನ್ನು ಚೆಕ್ ಮಾಡಿ ನೀವು ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ಇದು ಪೇಯ್ಡ್ ಆ್ಯಪ್ ಆಗಿರುತ್ತೆ. ಇದರೊಳಗೆ ಏನೆಲ್ಲ ಬರುತ್ತೆ ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ. ಈ ವಿಡಿಯೋದಲ್ಲೂ ನಿಮಗೆ ಹೇಳ್ತಾ ಇದ್ದೀನಿ. ಪಂಚಾಂಗ, ಜಾತಕ, ಪ್ರಶ್ನಾಶಾಸ್ತ್ರ, ವೇದಿಕು, ಹೊಂದಾಣಿಕೆ ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟಂಥ ಇಷ್ಟು ಸೆಕ್ಷನ್ಸ್ಗಳು ನಿಮಗೆ ಓಪನ್ ಆಗುತ್ತೆ. ಸಂಖ್ಯಾಶಾಸ್ತ್ರ ಮತ್ತು ತಾರಾಬಲ ಇದು ಸಪ್ರೇಟ್ ಚಾರ್ಜಸ್ ಇರುತ್ತೆ. ಇದನ್ನು ನೀವು ಇದನ್ನು ಎಕ್ಸ್ಟ್ರಾ ಪೇ ಮಾಡಿ ತೊಗೋಬೇಕಾಗುತ್ತೆ. ಓಕೆನಾ. ಇದಕ್ಕೆ ಬೇರೆ ಪೇ ಇರುತ್ತೆ, ಇದಕ್ಕೆ ಬೇರೆ ಪೇ ಇರುತ್ತೆ. ಓಕೆ. ಇದಿಷ್ಟು ಬಂದು ಪಂಚಾಂಗಕ್ಕೆ ಸಂಬಂಧಪಟ್ಟಂಥ ವಿಚಾರ. ತುಂಬ ಚೆನ್ನಾಗಿ ಆ್ಯಪು ಬಂದಿದೆ. ಇನ್ನೂ ಏನಾದ್ರು ಮಾಡೋದಿದ್ರೆ ಖಂಡಿತ ತಿಳಿಸಿ, ಖಂಡಿತ ನಾನು ಮಾಡಿಕೊಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.